ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆ ಬಿಸಿ ಆಗಲಿ ಸ್ನೇಹಿತರೆ. ನೋಡಿ, ಈಗ ಎಣ್ಣೆ ಬಿಸಿಯಾಗಿದೆ. ಇಲ್ಲಿ ಸಾಸಿವೆ, ಜೀರಿಗೆ ಮತ್ತು ಒಂದು 4 ಕಾಳು ಮೆಂತ್ಯ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಚಿಟಪಟ ಅಂತ ಸಿಡಿತಾ ಇದೆ. ಈಗ ಸ್ವಲ್ಪ ಕಾಳು ಮೆಂತ್ಯವನ್ನು ಹೀಗೆ ಕುಟ್ಟಾಣಿನಲ್ಲಿ ಕುಟ್ಟಿಟ್ಕೊಂಡಿದ್ದೀನಿ. ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಬಾಡಿಸ್ಕೊಳ್ಳೋಣ ಸ್ನೇಹಿತರೆ. ಎಲ್ಲ ಬಾಡಿ ಬರ್ತಾ ಇದೆ. ಈಗ 1 ಗೆಂಡೆ ಈರುಳ್ಳಿಯನ್ನು ಈಗ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕ್ಕೊತೀನಿ. ಇದಿಷ್ಟನ್ನು ಆ ಒಗ್ಗರಣೆಯಲ್ಲೇ ಬಾಡಿಸ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಎಲ್ಲ ಸ್ವಲ್ಪ ಬಾಡಿ ಬಂದಿದೆ. ಹಾಗೆ ಹಸಿ ವಾಸನೆ ಸಹ ಈರುಳ್ಳಿದು ಹೋಗಿದೆ. ಈ ಸಮಯದಲ್ಲಿ ನೀವು ಬೆಳ್ಳುಳ್ಳಿ ಹಾಕ್ಕೊಳ್ಳೋರು ಧಾರಾಳವಾಗಿ ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಕೋಬಹುದು. ಈಗ ಸಣ್ಣದು ಒಂದು 3 ಹುಳಿ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸಹ ಈಗ ಬಾಡಿಸ್ಕೊತೀನಿ ಎಣ್ಣೆಯಲ್ಲಿ. ನೋಡಿ, ಕಾಣ್ತಾ ಇರ್ಬೋದು, ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಈಗ ಬೇಗನೆ ಬಾಡೋಗುತ್ತೆ. ತಟ್ಟೆಯನ್ನು ಮುಚ್ಚಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ತಟ್ಟೆಯನ್ನು ಮುಚ್ಚಿ ಬಾಡಿಸ್ಕೊತೀನಿ ಸ್ನೇಹಿತರೆ. ನೋಡಿ, ಈ ರೀತಿ ಬೆಂದಿರಬೇಕು. ಚೆನ್ನಾಗಿ ಬೆಂದಿದೆ. ಸ್ಟವ್ನ ಕಡಿಮೆ ಮಾಡ್ಕೊತಾ ಇದ್ದೀನಿ. ಸಂಪೂರ್ಣ ಕಡಿಮೆ ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ತೀನಿ ಅಂದರೆ ಅಡಿಗೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಪುಡಿ ಇಂಗು. ಇಲ್ಲಿ ಬೆಳ್ಳುಳ್ಳಿ ಉಪಯೋಗಿಸೋರು ಇಂಗನ್ನು ಸ್ಕಿಪ್ ಮಾಡ್ಬೋದು ಬೇಕಿದ್ರೆ. ಮತ್ತು ರಸಂ ಪೌಡರ್, ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ನೀವು ತಿಳಿಸಾರು ಪೌಡರು ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಇಲ್ಲ ಅಂತಂದರೆ ನೀವು MTR ಅವ್ರದ್ದು ಉಪಯೋಗಿಸ್ಬೋದು. ಈ ಸಾರಿಗೆ ಚೆನ್ನಾಗಿರುತ್ತೆ. ನಾವಿದಕ್ಕೆ ಹುಣಸೆ ಹುಳಿ ಸಾರು ಅಂತ ಹೆಸರು. ಇದಕ್ಕೆ ತೊಗರಿಬೇಳೆ ಹಾಕೋ ಹಾಗಿಲ್ಲ, ಹಾಗೇ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ಒಂದೊಂದು ದಿನ ಮಧ್ಯದಲ್ಲಿ ನಾವು ಈ ರೀತಿ ಮಾಡ್ಕೋತಾ ಇದ್ರಂತೂ ಊಟಕ್ಕೆ ಚೆನ್ನಾಗಿರುತ್ತೆ. ಇದರ ಹೆಸರೇ ಹುಣಸೆ ಹುಳಿ ಸಾರು ಅಂತ. ಈಗ ನಾವು ಹುಳಿಯನ್ನು ಬಿಡೋಣ. ನಿಮ್ಮ ಮನೆಯ ಹುಳಿಗೆ ಅನುಸಾರವಾಗಿ ನೀವು ಹುಳಿಯನ್ನು ಬಿಟ್ಕೊಳ್ಳಿ. ನೋಡಿ, ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಹುಣಸೆ ಹುಳಿ ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸಣ್ಣ ಕುದಿ ಬರ್ತಾ ಇದೆ. ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಇಲ್ಲಾಂದರೆ ಪುಡಿ ಎಲ್ಲ ಅಡಿ ಎತ್ಕೊಂಡ್ಬಿಡುತ್ತೆ. ಈಗ ಬೆಲ್ಲ, ನಿಮ್ಮ ಮನೆಯ ರುಚಿಗೆ ಅನುಸಾರವಾಗಿ ನೀವು ಬೆಲ್ಲವನ್ನು ಹಾಕ್ಕೊಂಡು ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಹಾಕ್ಕೊಳ್ಳಿ. ಇಲ್ಲಿ ನಾವು ತೊಗರಿಬೇಳೆ ಉಪಯೋಗಿಸ್ತಿಲ್ಲ, ಬರೀ ಈ ನೀರು ಹಾಕಿ ತಿಳಿಸಾರು ಪುಡಿ ಹಾಕಿ ಈರುಳ್ಳಿ ಅಥವಾ ನೀವು ಬೆಳ್ಳುಳ್ಳಿ ಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು ಸ್ನೇಹಿತರೆ. ನೋಡಿ, ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಆ ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾವು ಕುದಿಸ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಕುದೀತಾ ಇದೆ. ನಾನು ರುಚಿ ನೋಡಿದೆ. ಹುಳಿ, ಉಪ್ಪು, ಖಾರ ಎಲ್ಲ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ಹುಣಸೆ ಹುಳಿ ಸಾರು ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ರುಬ್ಬೋ ಗೋಜಿಲ್ಲ, ಆರಾಮವಾಗಿ ಬಹಳ ಸುಲಭವಾಗಿ ನಾವು ಮಾಡ್ಕೋಬೋದು. ತೊಗರಿಬೇಳೆ ಬೇಡ, ರುಬ್ಬೋ ಗೋಜಿಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ದಿನ ನಾವು ಈ ರೀತಿ ಮಾಡಿಕೊಂಡ್ರೆ ಆರೋಗ್ಯಕರವಾಗೂ ಇರುತ್ತೆ, ತಿನ್ನೋಕ್ಕೂ ತುಂಬ ರುಚಿಕರವಾಗಿಯೂ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಆರೋಗ್ಯಕರವಾದ ಹಾಗೂ ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ. ಕೊನೆಯದಾಗಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ಆಯಿತು. ನೋಡಿದ್ರೆ ರುಚಿಕರವಾದ ಹುಣಸೆ ಹುಳಿ ಸಾರು ರೆಡಿ ಆಯಿತು.